ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಬೆಂಗಳೂರು ಮತ್ತು ಮೈಸೂರು ಘಟಕದ ಆಶ್ರಯದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಕಾರದೊಂದಿಗೆ ಗೀತೋತ್ಸವ 2025 ಹುಣಸೂರು ರಸ್ತೆಯ ಕಲಾಮಂದಿರದಲ್ಲಿ ಭವ್ಯವಾಗಿ ಜರುಗಿತು. ಈ ಸಾಂಸ್ಕೃತಿಕ ಉತ್ಸವದಲ್ಲಿ ಸಂಗೀತ, ಕಾವ್ಯ, ನೃತ್ಯ ಮತ್ತು ಸಾಹಿತ್ಯದ ಅನನ್ಯ ಸಂಯೋಜನೆ ಪ್ರೇಕ್ಷಕರ ಮನಗೆದ್ದಿತು. ನವ ಅನ್ವೇಷಣೆ, ನವೋದಯ ಕವಿ ಗೀತೆಗಳು, ರಾಗಾಧಾರಿತ ಗೀತೆಗಳು ವಿಭಾಗದಲ್ಲಿ ಕವಿಯ ನುಡಿ ಕವಿತೆ ಕೇಳಿ ಕಾರ್ಯಕ್ರಮದಲ್ಲಿ ಕವಿ ಎಂ.ಎನ್. ವ್ಯಾಸರಾಯ್ ಅವರ ಗೀತ ನೃತ್ಯ ಕೃತಿಯನ್ನು ಸದ್ವಿದ್ಯಾ ವಿದ್ಯಾಸಂಸ್ಥೆಯ ಮಂಡ್ಯ ಕಲಾವಿದರು ನೃತ್ಯ ರೂಪದಲ್ಲಿ ಪ್ರಸ್ತುತಪಡಿಸಿದರು. ಶ್ರೀನಿವಾಸ್ ಪ್ರಭು ಅವರ ನಿರ್ವಹಣೆಯಲ್ಲಿ ಕವಿಯ ನುಡಿ ಕವಿತೆ ಕೇಳಿ ಕವಿಗಳು ಮತ್ತು ಗಾಯಕರು ಪ್ರಸ್ತುತಪಡಿಸಿದರು. ಸಂಸ್ಕರಣೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಜಿ.ಎಸ್. ಸಿದ್ದಲಿಂಗಯ್ಯ, ಡಾಕ್ಟರ್ ಎಚ್.ಎಸ್. ವೆಂಕಟೇಶಮೂರ್ತಿ, ಬಾಲಿ, ಅಪರ್ಣ ವಸ್ತಾರೆ, ವೈ.ಕೆ. ಮುದ್ದು ಕೃಷ್ಣ, ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ, ಮಧು ಮನೋಹರನ ಅವರ ಸಾಹಿತ್ಯ ಸಂಗೀತ ಸಂವಾದವೂ ನಡೆಯಿತು. ಸಂಜೆ ನಡೆದ ಸಮಾರೋಪ ಸಮಾರಂಭದಲ್ಲಿ ನಾಡೋಜ ಡಾಕ್ಟರ್ ಅಂಪ ನಾಗರಾಜಯ್ಯ ಸಮಾರೋಪ ಭಾಷಣ ಮಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶರಣ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ಸಿ. ಸೋಮಶೇಖರ್ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಸಿ.ಪಿ. ಕೃಷ್ಣಕುಮಾರ್, ಹಿರಿಯ ಲೇಖಕರು, ವಿದ್ವಾಂಸರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಒಂದು ಸಾಲಿನ ಕವಿತೆ, ಗೀತ ಸಂಗೀತ, ನಮ್ಮೊಂದಿಗೆ ವಾದ್ಯ ಕಲಾವಿದರು, ಕರ್ನಾಟಕ ಸುಗಮ ಸಂಗೀತ ಪರಿಷತ್ನ ಅಧ್ಯಕ್ಷರುಗಳಾದ ವೈ.ಕೆ. ಮುದ್ದುಕೃಷ್ಣ, ಕಾರ್ಯಾಧ್ಯಕ್ಷರು ಡಾಕ್ಟರ್ ಕಿಕ್ಕೇರಿ ಕೃಷ್ಣಮೂರ್ತಿ, ಕಾರ್ಯಕಾರಿ ಸಮಿತಿ ಸದಸ್ಯರುಗಳು, ಜಿಲ್ಲಾಧ್ಯಕ್ಷರು, ಸಲಹಾ ಸಮಿತಿ ಗೌರವ ಸದಸ್ಯರುಗಳು. ಅವ್ರ ಮುಖ ನೋಡ್ತಿದ್ರೆ ಅವ್ರ ಕವಿತೆ ಒಂದು ಜ್ಞಾಪಕ ಬಂದೇ ಬರುತ್ತೆ ನನಗೆ. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿದು ಹಗುರಾದ ಮುಗಿಲಿನಂತೆ ಅಂತೇಳಿ ನಮ್ಮ ಅನುಭವ ಕೂಡ ಇವತ್ತು ಅದೇ ಆಗಿದೆ. 15 ವರ್ಷದ ಸ್ವಾಗತ ಸಮಿತಿ ಗೀತೋತ್ಸವ 2025 ಅಧ್ಯಕ್ಷರಾದ ಡಾಕ್ಟರ್ ಎಚ್.ಸಿ. ಮಹಾದೇವಪ್ಪ, ಮಾನ್ಯ ಸಮಾಜ ಕಲ್ಯಾಣ ಇಲಾಖೆ ಜಿಲ್ಲಾ ಉಸ್ತುವಾರಿ ಸಚಿವರು, ಕಾರ್ಯಾಧ್ಯಕ್ಷರು ಡಾಕ್ಟರ್ ಜಿ. ಲಕ್ಷ್ಮೀಕಾಂತ್ ರೆಡ್ಡಿ, ಜಿಲ್ಲಾಧಿಕಾರಿಗಳು ಮೈಸೂರು, ಉಪಾಧ್ಯಕ್ಷರು ಡಾಕ್ಟರ್ ಪಿ. ಶಿವರಾಜು, ಅಪರ ಜಿಲ್ಲಾಧಿಕಾರಿಗಳು ಮೈಸೂರು, ಮಲ್ಲಿಕಾರ್ಜುನ ಸ್ವಾಮಿ, ಜಂಟಿ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು, ಸುದರ್ಶನ, ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮೈಸೂರು. ಅತಿಥಿಯ ಸಮಿತಿಯ ಅಧ್ಯಕ್ಷರುಗಳು ಮತ್ತು ಪ್ರಧಾನ ಸಂಚಾಲಕರುಗಳು, ಸದಸ್ಯರುಗಳು ಹರೀಶ್ ನಾಗರಾಜ್ ಮತ್ತು ರೂಪಾ ಗುರುರಾಜ್ ಅವರ ನಿರೂಪಣೆ ಕಾರ್ಯಕ್ರಮಕ್ಕೆ ಮೆರುಗು ನೀಡಿತು. ಆಯೋಜಕರ ಶ್ರಮ ಮತ್ತು ಸಹಕಾರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಕರ್ನಾಟಕ ಸುಗಮ ಸಂಗೀತ ಪರಿಷತ್ ಅಧ್ಯಕ್ಷರಾದ ವೈ.ಕೆ. ಮುದ್ದುಕೃಷ್ಣ, ಮೈಸೂರು ಘಟಕದ ಅಧ್ಯಕ್ಷರಾದ ಡಾಕ್ಟರ್ ನಾಗರಾಜ್ ವಿ. ಬೈರಿರವರು, ಕಾರ್ಯಾಧ್ಯಕ್ಷ ಬಿ.ವಿ. ಪ್ರವೀಣ್, ಪ್ರಧಾನ ಕಾರ್ಯದರ್ಶಿಗಳು ಪಿ. ಶಂಕರ್ ಮತ್ತು ಸಂಘಟನಾ ತಂಡ ಶ್ರಮ ವಹಿಸಿದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಕರ್ನಾಟಕ ಪ್ರವಾಸೋದ್ಯಮ, ಕರ್ನಾಟಕ ಸಾಬೂನು ಮಾರ್ಚಕ ನಿಗಮ, ಎಂಎಸ್ಐಎ ಹೋಟೆಲ್ ಹಾಗೂ ಬಿಲ್ಡರ್ ಅಸೋಸಿಯೇಷನ್, ಕೆನರಾ ಬ್ಯಾಂಕ್ ಮತ್ತಿತರ ಸಂಸ್ಥೆಗಳ ಸಹಕಾರ ದೊರೆಯಿತು. ಗೀತೋತ್ಸವ 2025 ಮೈಸೂರಿನ ಸಾಂಸ್ಕೃತಿಕ ದಿನಾಚರಣೆಯಲ್ಲಿ ಮರೆಯಲಾಗದ ನೆನಪು ಮೂಡಿಸಿದ ರಾಗ ಕಾವ್ಯ ಇತಿಹಾಸದಲ್ಲಿ ಸ್ಥಾನ ಪಡೆದಿದೆ. ಇಂಪನಾಡ್ದ ಗೇಯಂ, ಹಂಪನಾಡ್ದಲ್ಲ, ಇಂಪನಾಡ್ದ ಗೇಯಂ ಕಿವಿ ಒಕ್ಕಡಂ, ಬಿರಿದ ಮಲ್ಲಿಗೆ ಗಂಡೊಡಂ, ಏನೇನೆಂಬೆನ್ ಆ ರಂಕುಶಮಿಟ್ಟೊಡಂ ನೆನವುದೆನ್ನ ಮನಂ, ಈ ಅಪೂರ್ವ ಗೀತೋತ್ಸವಂ. ಎಂಥ ಗೀತೋತ್ಸವ ರೀ! 2 ದಿವಸ ನೋಡಿ, ನನಗೆ ಜಗಳ ನಡೆದಿತ್ತು. ಮೊನ್ನೆ ದಿವಸ ದೇವೇಂದ್ರ ನನ್ನ ಕನಸಿನಲ್ಲಿ ಬಂದ್ಬಿಟ್ಟು ನನ್ನ ಹತ್ರ ಜಗಳ ಶುರು ಮಾಡ್ದ. ದೇವೇಂದ್ರ, ಸುರೇಂದ್ರ, ದೇವಲೋಕದ ಎಲ್ಲ ದೇವತೆಗಳ ಒಡೆಯ ನನ್ನ ಜೊತೆ ಜಗಳ. ಏನಪ್ಪ ಜಗಳ ಅಂತಂದರೆ, ಅವನು ಹೇಳ್ದ, ನೋಡಿ ನನ್ನ ಲೋಕದಲ್ಲಿ ದೊಡ್ಡ ದೊಡ್ಡ ನರ್ತಕಿಯರೆಲ್ಲ ಇದ್ದಾರೆ. ರಂಬೆ, ಊರ್ವಶಿ, ತಿಲೋತ್ತಮೆ, ವೇದಿಕೆ, ಆಹಾ, ಒಬ್ಬರಿಗಿಂತ ಒಬ್ಬರೆಲ್ಲ ಇದ್ದಾರೆ. ಮತ್ತು ಇನ್ನೇನ್ರಿ ನಿಮಗೆ ಕಡಿಮೆ ಅಂತ ನಾನು ದೇವೇಂದ್ರನ್ ಕೇಳಿದೆ. ಇಲ್ಲ, ನನಗೊಂದು ದೊಡ್ಡ ಕೊರತೆ ಆಗಿದೆ. ಬರೀ ನರ್ತನ ಮಾಡೋದಕ್ಕೆ ಇವರೆಲ್ಲ ಇದ್ದಾರೆ, ಹಾಡೋದಕ್ಕೆ ಏನು ಮಾಡೋದು? ಇದರೆಲ್ಲ ನಿಮ್ಮ ದೇವಲೋಕದಲ್ಲಿ ಇದ್ದಾರೆ. ಇಲ್ಲ ರೀ, ಎಲ್ಲ ಕರ್ನಾಟಕಕ್ಕೆ ಹೋಗ್ಬಿಟ್ಟಿದ್ದಾರೆ, ಅಲ್ಲಿ ಗೀತೋತ್ಸವ ಅಂತೆಲ್ಲ ಮಾಡ್ದಾಗ ಸೇರ್ಕೊಂಡ್ಬಿಟ್ಟಿದ್ದಾರೆ. ನಾನು ಏನು ಮಾಡಲಿ? ನನ್ನ ಬರ್ತೇನೆ ಅಂತ ನಾನು ಹೇಳಿದೆ ದೇವೇಂದ್ರನಿಗೆ, ಒಂದು ಕೆಲಸ ಮಾಡಿ, ನೀವು ಬಂದು ಅವ್ರ ಜೊತೆ ಸೇರ್ಕೊಳ್ಳಿ. ಅವರು ಇವತ್ತು ನಾನು ಕಾರ್ನಲ್ಲಿ ಬರುವಾಗ ತಿರುಗಾ ನನಗೆ ಫೋನ್ನಲ್ಲಿ ಕೇಳ್ತಾರೆ ಅವರು, ನೋಡಿ ನನಗೆ ತುಂಬ ಸಂತೋಷ ಆಗಿದೆ, ನೆನ್ನೆ ಕಾರ್ಯಕ್ರಮ ಎಲ್ಲ ಕೇಳಿದೆ, ನನಗೊಂದು ಆಸೆ ಆಗಿದೆ, ಏನಾದರೂ ಮಾಡಿ ನನಗೆ ನೀವು ಆ ಮುದ್ದುಕೃಷ್ಣಂಗೆ ಹೇಳಿ ನನಗೊಂದು ಮೆಂಬರ್ಶಿಪ್ ಇದ್ರೆ ಕೊಡಿಸ್ಕೊಟ್ಬಿಡಿ. ನಾನು ಹೇಳಿದೆ, ನೀವೇ ಹೇಳಿ ದೇವೇಂದ್ರ ಅಲ್ವ? ಇಲ್ಲ, ನಿಮಗೂ
ಮುದ್ದು ಕೃಷ್ಣಂಗೆ ಭಾಳ ಸ್ನೇಹ ಅಂತ ನನ್ನ ಶಿಫಾರಸು ಮಾಡಿ ನನಗೊಂದು ಮೆಂಬರ್ಸ್. ಯಾಕೆ ಇದನ್ನು ಹೇಳಿದೆ ಅಂದರೆ, ಅಂತಹ ದೇವತೆಗಳು ಮೆಚ್ಚಬೇಕಾದಂತಹ ಅಪೂರ್ವವಾದಂತಹ ಕಾರ್ಯಕ್ರಮವನ್ನು ನೀವು 2 ದಿವಸ ನಡೆಸಿದ್ದೀರಿ. ಇದಕ್ಕೆ ಯಾರನ್ನ ಅಧ್ಯಕ್ಷ ಮಾಡಿದ್ದೀರಿ? ನಮ್ಮ ಪ್ರೀತಿಯ, ಬರೀ ನನ್ನ ಪ್ರೀತಿಯ ಅಲ್ಲ, ಇಡೀ ಕರ್ನಾಟಕದ ಯಾರು ಒಳ್ಳೆ ಹಾಡನ್ನು ಕೇಳಬೇಕು ಅಂತ ಕಿವಿಯ ಕದವನ್ನು ತೆರೆದು ಆಲಿಸ್ತಾರೋ, ಆಲಿಸಿ ಆನಂದ ಪಡ್ತಾರೋ, ಹಾಗೆ ಎಲ್ಲರ ಆನಂದಕ್ಕೆ ಪಾತ್ರರಾದಂತಹ ನಮ್ಮ ಶ್ರೀನಿವಾಸ ಉಡುಪ ಅವರು ನನ್ನ ಹಳೆಯ ಸ್ನೇಹಿತರು. ಈ ಉಡುಪರ ವೈಶಿಷ್ಟ್ಯ ಏನಂದರೆ, ತಾವು ಮಾತ್ರ ಅಲ್ಲ, ಈ ಪರಂಪರೆ ಮುಂದುವರಿಬೇಕು ಅಂತ ಒಳ್ಳೆ ಮಗಳನ್ನು ಕೂಡ ಮಾಡಿರ್ತಕ್ಕಂಥ ಕೆಲಸ. ವೇದಿಕೆಯಲ್ಲಿ ಬನ್ನಿ, ಆ ಕಡೆಯಿಂದ ಈ ನಾಗರಾಜ್ ಅವರಿದ್ದಲ್ಲ, ಎಷ್ಟು ಒಳ್ಳೆ ನೀವು ಶ್ರಮಪಟ್ಟು ಮಾಡಿದ್ದೀರಿ. ಇದನ್ನು ಕೇಳಿದೆ ಬಹಳ ಜನ, ಎಲ್ಲರ ಪರವಾಗಿ ನಿಮಗೆ ಹೇಳ್ತೇನೆ. ನಿಮಗೆ ಈ ಇಲಾಖೆ ಮೈಸೂರಿನಲ್ಲಿ ಮಾತ್ರ, ಯಾಕೆ ಏರು ಕಡಿಮೆ ಆಗಿದೆ? ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿ ಸತತವಾಗಿ ಸುಮಾರು 35 ವರ್ಷದಿಂದ ಕೆಲಸ ಮಾಡಿರ್ತಕ್ಕಂಥ ಮಲ್ಲಿಕಾರ್ಜುನ ಸ್ವಾಮಿ ಅವರಿದ್ದಾರೆ. ಆಮೇಲೆ ಮೈಸೂರಿನಲ್ಲಿ ಒಂದು ರೀತಿಯ ಜಿಲ್ಲಾಧಿಕಾರಿ, ವಿಶೇಷ ಜಿಲ್ಲಾಧಿಕಾರಿಯಾಗಿದ್ದರೂ ಸಾಂಸ್ಕೃತಿಕ ವಾತಾವರಣವನ್ನು ಸೃಷ್ಟಿ ಮಾಡುವ ಪ್ರಕ್ರಿಯೆಯಲ್ಲಿ ತಮ್ಮನ್ನು ತೊಡಗಿಸ್ಕೊಳ್ತಾ ಸ್ವತಃ ಲೇಖಕ, ಸ್ವತಃ ಕವಿಯೂ ಆಗಿರ್ತಕ್ಕಂತಹ ಶಿವರಾಜ್ ಅವರಿದ್ದಾರೆ. ನನ್ನ ಅಪ್ರಮಿತರು, ನಮ್ಮ ನಾಡಿನ ಪ್ರಸಿದ್ಧ ಕವಿ CP ಕೃಷ್ಣಕುಮಾರ್. ಆಮೇಲೆ ಒಳ್ಳೆ ಜಿಲ್ಲಾಧಿಕಾರಿಯಾಗಿ ಯಾವ್ಯಾವ ಇಲಾಖೆಗೆ ಸೇರುತ್ತಾ ಅಲ್ಲೆಲ್ಲ ಕೂಡ ಒಳ್ಳೆ ಹೆಸರನ್ನು ಗಳಿಸಿಕೊಂಡಿರ್ತಕ್ಕಂತಹ ಡಾಕ್ಟರ್ ಕಿಕ್ಕೇರಿ. ನಾನು ಆಗಲೇ ಹೇಳಿದೆ ಮುದ್ದು ಕೃಷ್ಣ ಅವ್ರು, ನಾನು ಇನ್ನೊಂದು ಸಾರಿ ಹೇಳ್ತೀನಿ. ಆಮೇಲೆ ಕಿಕ್ಕೇರಿಯವರು, ಅವರು ಕಿಕ್ಕು ಏರಿ ಮೇಲೆ ಬಂದರೆ ಕಿಕ್ಕೇರಿನೇ. ನಾನು ಹೇಳಬೇಕಾದ ಮಾತುಗಳನ್ನು ಹೇಳ್ತೀನಿ. ಏನಂದರೆ ನೋಡಿ, ಕನ್ನಡದ ಮೊಟ್ಟ ಮೊದಲನೆಯ ಸುಗಮ ಸಂಗೀತ ಹಾಡಿದ, ಭಾವಗೀತೆಗಳನ್ನು ಹಾಡಿದಂಥವ್ರನ್ನ ಇದುವರೆಗೂ ಮರೆತು ಬಿಟ್ಟಿದ್ದಾರೆ. ಬರೀ ಪಂಪ, ಮನುಷ್ಯ ಜಾತಿ, ತಾನು ಒಂದೇ ಒಲಮ್ಮ ಅಷ್ಟೇ ಹೇಳ್ತೀರಿ. ಆದರೆ ಪಂಪ ಮತ್ತು ಅವನ ತಮ್ಮ ಮೊದಲನೇ ಭಾವಗೀತೆಕಾರರವರು, ಮೊದಲು ಹಾಡಿದಂಥವರು. ನಾನು ಆಗಲೇ ಹೇಳಿದೆ, ತೆಂಕಣ ಗಾಳಿ ಅಷ್ಟೇ ಅಲ್ಲ, ಮನುಷ್ಯನಿಗೆ ಡೆಫಿನಿಷನ್ ಕೊಟ್ಟು ಹೇಳ್ತಾನೆ ಪಂಪ. ಕನ್ನಡದ ಆದಿಕವಿ, ಅಗ್ರಕವಿ, ಆದರ್ಶ ಕವಿ, ಮಹಾಕವಿ. ಚಾಗದ ಭೋಗದ ಅಕ್ಕರದ ಗೇಯದ ಗೊಟ್ಟಿ ಅಲಂಪಿ ನಿಂಪುಗಳ್ಗ ಆಗರಮಾದ ಮಾನಸರೇ ಮಾನಸರೇ ಅಂತವರೇನಾಗಿಯುವೇನೋ ತೀರ್ಥಪುದೆ ತೀರದೊಡಂ ಹುಟ್ಟುವುದು ನಂದನದೋಳು ಬನವಾಸಿ ದೇಶದೋಳು ಕೋಗಿಲೆಯಾಗಿ ಮರಿದುಂಬಿಯಾಗಿ ಅಂತ ಹೇಳ್ತಾರಲ್ಲ. ಅವನೇನು ಹೇಳಿದಾನೆ, ಮನುಷ್ಯನಿಗೆ ಇರಬೇಕಾದಂತಹ ಮುಖ್ಯವಾದ ಗುಣಗಳಲ್ಲಿ ಒಂದು ತ್ಯಾಗ ಇರಬೇಕು. ತ್ಯಾಗದ ಎಲ್ಲ ತ್ಯಾಗ ಮಾಡಿಬಿಟ್ರೆ ನನಗುಳಿಯೋದೇನು? ಅದರಿಂದ ಭೋಗದ ಅನುಭವಿಸು, ಸುಖ ಪಡು, ನೀನು ಸುಖವನ್ನು ಪಡು, ಆದರೆ ತ್ಯಾಗವನ್ನು ಮಾಡು. ತ್ಯಾಗದ ಭೋಗದ ಅಕ್ಷರ ವಿದ್ಯೆ ಇಲ್ಲದೆ ಇದ್ದರೆ ಹೇಗೆ? ವಿದ್ಯೆ ಇರಬೇಕು. ಇವಕ್ಕೆಲ್ಲಕ್ಕಿಂತಲೂ ಮುಡಿಯ ಮಾಣಿಕ್ಯವಾಗಿ ಶಿಖರಪ್ರಾಯವಾಗಿರ್ತಕ್ಕಂಥದ್ದು ಗೇಯದ ಸಂಗೀತ ಗೊತ್ತಾಗಬೇಕ್ರಿ, ಗಾನ ಇರಬೇಕು, ಕೇಳಬೇಕು. ಅಂತಹ ಕುಟುಂಬದಲ್ಲಿ ಬಂದಂತಹ ಪಂಪ ಮತ್ತು ಅವನ ತಮ್ಮ ಇಬ್ಬರೂ ಗೀತೆಗಳನ್ನು ಹಾಡ್ತಾ ಇದ್ದರು ಅನ್ನೋದಕ್ಕೆ ಶಾಸನದ ದಾಖಲೆ ಒಂದು ಪದ್ಯ ಹೇಳಿ ನಾನು ಮುಗಿಸ್ತೇನೆ. ಹೇಳ್ತಾನೆ, ಗೀತಂ ಗಾತುಂ, ಗೀತೆಯನ್ನು ಹಾಡ್ತಾ ಇದ್ದರು. ನಾನು ಜಿನವಲ್ಲಭ ಅಂತ, ಪಂಪನ ತಮ್ಮ ಜಿನವಲ್ಲಭ, ಅವನು ಬರೆದಿರ್ತಕ್ಕಂಥ 3 ಭಾಷೆಯಲ್ಲಿ ಶಾಸನ ಬರೆದ ಏಕಮೇವಾದ್ವಿತೀಯವಾದಂಥವನು ಪಂಪನ ತಮ್ಮ ಜಿನವಲ್ಲಭ. ಆಂಧ್ರದ ಆ ಒಂದು ಜಿಲ್ಲೆ, ಕರೀಂನಗರ ಜಿಲ್ಲೆಯ ಹತ್ತಿರದಲ್ಲಿರ್ತಕ್ಕಂಥ ಒಂದು ಹಳ್ಳಿ ಕುರ್ಕ್ಯಾಲ ಅಂತ, ಅದರ ಬೆಟ್ಟದ ಮೇಲೆ ದೊಡ್ಡ ಶಾಸನ, ಅಲ್ಲಿಂದ ಅಲ್ಲಿವರೆಗಿರುವ 12,000. ಅದರಲ್ಲಿ ಪಂಪನ ವಂಶಾವಳಿ, ಅವರ ಹಾಡು ಹೇಳ್ತಾ ಇದ್ದಿದ್ದು, ಮಾಡಿದ ಕೆಲಸಗಳನ್ನೆಲ್ಲ ಹೇಳಿ, ಗೀತಂ ಗಾತುಂ ಸುಮ್ಮನೆ ಹಾಡೋದಲ್ಲ, ಅನೇಕ ಭೇದ ಸುಭಗಂ. ಗೀತೆಯಲ್ಲಿ ಭಾವಗೀತೆ ಇರುತ್ತೆ, ಚಂಪು ಇರುತ್ತೆ, ಷಟ್ಪದಿ ಇರುತ್ತೆ, ಸಾಂಗತ್ಯ ಇರುತ್ತೆ. ಅದಕ್ಕೆ ತಕ್ಕ ಹಾಗೆ ರಾಗಗಳನ್ನು ಬದಲಾಯಿಸಿಕೊಂಡು ಸುಗಮವಾಗಿ ಆಡಬೇಕು. ಅದಕ್ಕಿಂತಲೇ ಸುಗಮ ಸಂಗೀತ. ಗೀತಂ ಗಾತುಂ ಅನೇಕ ಭೇದ ಸುಭಗಂ, ಬಹಳ ಸಲೀಸಾಗಿ ಆಡ್ತಾ ಇದ್ದ. ಅನೇಕ ಭೇದ ಸುಗಮಂ
ಖೋಚ್ಚಾವಚಂ ಎತ್ತರದ ಕಂಠದಲ್ಲಿ, ಉಚ್ಚ ಎತ್ತರದ ಕಂಠದಲ್ಲೂ ಕೂಡ ಹಾಡ್ತಾ ಇದ್ದ. ಮತ್ತೆ ಪ್ರಿಯಾನಿ ಓದಿತು, ಬಹಳ ಪ್ರಿಯವಾಗಿ. ನಮ್ಮ ಸುಗಮ ಸಂಗೀತಗಾರರು ಎಷ್ಟು ಸುಗಮವಾಗಿ ಹಾಡ್ತಾರೋ ಅಷ್ಟೇ ಇನ್ನೊಬ್ಬರ ಜೊತೆಯಲ್ಲಿ ವ್ಯವಹರಿಸಬೇಕಾದ್ರೆ ಅವ್ರ ಮಾತು ಚಂದ, ಪ್ರಿಯವಾಗಿ, ಇಷ್ಟವಾಗಿ, ಮಧುರವಾಗಿ ಮಾತನಾಡ್ತಾರೆ. ಪ್ರಿಯಾನಿ ಓದಿತು, ಅಂಗನಾ ರಮಯಿತು, ಸ್ತ್ರೀಯರ ವಿಷಯದಲ್ಲಿ ಗೌರವದಿಂದ ಅವರನ್ನು ಕಂಡು ರಮಯಿಸ್ತಾ ಇದ್ದರು. ಹೀಗೆ ಸಾಧು ಉಪಕರ್ತಂ, ಸಜ್ಜನರಿಗೆ ಸೇವೆ ಮಾಡ್ತದೆ. ಇಂಥ ಕುಟುಂಬದವರು ಕನ್ನಡಕ್ಕೆ ಹಾಡುವ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿಸಿದಂಥ, ಕನ್ನಡಕ್ಕೆ 2 ಮಹಾಕಾವ್ಯಗಳನ್ನು ಕೊಟ್ಟಂಥ ಪಂಪ, ವಿಕ್ರಮಾರ್ಜುನ ವಿಜಯ ಮತ್ತು ಆದಿಪುರಾಣವನ್ನು ಕೊಟ್ಟಂಥ ಪಂಪ ಈ ಸುಗಮ ಸಂಗೀತಕ್ಕೂ ಬೇಕಾದಂಥ ಭೂಮಿಕೆಯನ್ನು ನಿರ್ಮಿಸಿಕೊಟ್ಟಂತಹ ಆದಿಕವಿ. ಅವರನ್ನು ಜ್ಞಾಪಿಸ್ಕೊಂಡು ತಾವು ಮುಂದುವರಿಸ್ಕೊಳ್ಬೇಕು ಅಂತ ಹೇಳಿ ನನ್ನನ್ನು ಸುಗಮ ಸಂಗೀತವನ್ನು ಆಲಿಸಿ ಲಕ್ಷಾಂತರ ಜನ ಏನು ಸಂತೋಷಪಟ್ಟಿದ್ದಾರೆ ಅವರ ಪರವಾಗಿ ನಾನು ಕೊಡುವ ಈ ಗೌರವವನ್ನು ದಯವಿಟ್ಟು ಸ್ವೀಕರಿಸಬೇಕು ಅಂತ ಪ್ರಾರ್ಥಿಸ್ತೀನಿ. ಅವ್ರನ್ನ ಗೌರವಿಸೋದಕ್ಕೆ ನನಗೆ ಅನುಮತಿ ಕೊಡಬೇಕು ಅಂತ ಶ್ರೀನಿವಾಸ ಉಡುಪ ಅವರಿಗೆ ಮಲೆನಾಡಿನ ವರ್ಷ ಸಾರ್ಥಕ ಕ್ಷಣಗಳು ವೇದಿಕೆಯ ಮೇಲೆ 6 ದಶಕದ ಸುಗಮ ಸಂಗೀತ ಸೇವೆಗೆ ಸಲ್ತಾ ಇರುವಂತಹ ಗೌರವ ಪತಿ ಪತ್ನಿಯರಿಬ್ಬರು ಕೂಡ. ಚಪ್ಪಾಳೆ. ಈ ಸಂದರ್ಭದಲ್ಲಿ ನಮ್ಮ ಶಿರಸಿ ಬಳಗದವರು ಒಂದು ಸ್ಮರಣಿಕೆಯನ್ನು ಕೂಡ ಕೊಡ್ತಿದ್ದಾರೆ. ಮೈಸೂರು ಸಾಂಸ್ಕೃತಿಕ ನಗರಿ, ಇದು 19ನೇ ಬೇಗ ವೇದಿಕೆಗೆ ಬನ್ನಿ, ಬಿಕಾಸ್ ಅವರು ಕೂಡ ದಯವಿಟ್ಟು ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಮೇಡಮ್. ದುಡ್ಡೇ ಇಲ್ಲ. ಯಾರು ತುಂಬ ಸುಗಮ ಸಂಗೀತ ಪರಿಷತ್ತಿನ ಎಲ್ಲ ಲೆಕ್ಕಾಚಾರಗಳನ್ನು ನೋಡ್ಕೊಳ್ತಾ ಮಧ್ಯ ಮಧ್ಯ ತಮ್ಮ ಸಂಗೀತದ ರಸದೌತಣವನ್ನು ನೀಡ್ತಾ ಇದ್ದಂಥ ಉಡುಪರು ಇಂದು ವೇದಿಕೆಯ ಆಯುಸ್ಸು, ಆರೋಗ್ಯ, ಸುಖ, ಸಂತೋಷ, ನೆಮ್ಮದಿ, ಸಂತೃಪ್ತಿ. ಮಂಡ್ಯದ ಬಳಗ ಇದೀಗ ಗೌರವವನ್ನು ಸಲ್ಲಿಸುತ್ತಿದ್ದಾರೆ. ಇದೊಂದು 7 ಜನುಮದಲ್ಲಿ ತೀರದ ಸಂಬಂಧ. ಧನ್ಯವಾದಗಳು. ನಾನು ಸಾಲಿ KS ನರಸಿಂಹಸ್ವಾಮಿ ಟ್ರಸ್ಟ್ನ ಬಳಗದವರು ಸಮ್ಮೇಳನ ಅಧ್ಯಕ್ಷರಿಗೆ, ದಂಪತಿಗಳಿಗೆ ಈ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಹಾಗೆ ನಮ್ಮ ಮುಂದೆ BR ಲಕ್ಷ್ಮಣರಾವ್ ಸಾಹೇಬ್ ಇದ್ದಾರೆ, ಅವ್ರಿಗೂ ಕೂಡ ನಾನು ಸ್ವಾಗತ ಅಂದ್ಕೊಂಡು. ಸ್ಕ್ರೀನ್ ಚೆನ್ನಾಗಿ ಕಾಣಿಸ್ತಾ ಇದೆ. ಮೊಬೈಲ್ ತಗೊಂಡ್ಬಂದಿರಲ್ಲ ಈ ಕ್ಷಣ, ಈ ದಿನವನ್ನ ಸದಾ ಸ್ಮರಿಸುವಂತಹ ಮತ್ತು ಖುಷಿ ಪಡುವಂತಹ ಗಳಿಗೆ ಇದು. ಫೋಟೋಸ್ ಸಾಂಸ್ಕೃತಿಕ ರಾಜಧಾನಿಯಾದ ಈ ಮೈಸೂರು ನಗರದಲ್ಲಿ 2 ದಿವಸಗಳನ್ನು ನಾವು ಕಳೆದಿದ್ದೇವೆ. ಸಂಸ್ಕೃತಿ ಶಾರದೆಯ ಸನ್ನಿಧಿಯಲ್ಲಿ ಸುಗಮ ಸಂಗೀತ ನಿಧಿಯನ್ನು ಸಂಪಾದಿಸಿ ಸವಿದಿದ್ದೇವೆ. ಸಂಸ್ಕೃತಿ ಎಂಬುದು ಸುಗಮ ಸಂಗೀತದಲ್ಲಿ ಹಾಸುಹೊಕ್ಕಾಗಿದೆ, ಹರಳುಗಟ್ಟಿದೆ. ಅದು ಎದೆಯನ್ನು ಅರಳಿಸಿ ಪರಿಮಳಿಸಿದೆ, ಮುದಗೊಳಿಸಿದೆ, ಮೃದುಗೊಳಿಸಿದೆ ಕೂಡ.